ಶಕ್ತಿಯೇ ಈ ದೇಶದ ಶಕ್ತಿ ಅಂತ ಹೇಳಿ ನಾವೆಲ್ಲರೂ ಕೂಡ ಆಶಿಸ್ತೀವಿ. ಇವತ್ತು ವಿವಾನ್ ಅವರು ನಮ್ಮ ರಾಜ್ಯಕ್ಕೆ ಒಂದು ದೊಡ್ಡ ಕೀರ್ತಿ, ಒಂದು ಗೌರವವನ್ನು ತಂದಿದ್ದಾರೆ. ಅತಿ ಬಹಳ ಚಿಕ್ಕ ವಯಸ್ಸಿನಲ್ಲಿ ಮೊನ್ನೆ ನಡೆದಂತ 7ನೇ ವರ್ಷದ ನೋಡಲ್ಲಿ ನಡೆದಂತ ಒಂದು ಬಾಕ್ಸಿಂಗ್ ಅಲ್ಲಿ ದ್ವಿತೀಯ ಸ್ಥಾನವನ್ನು ಗೆದ್ದು ಒಂದು ಗೌರವವನ್ನು ತಂದುಕೊಂಡಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಕೂಡ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೇನೆ. ಇದು ಸಾಧಾರಣವಾದಂತಹ ಒಂದು ಜಯ ಅಲ್ಲ. ಸಾಕಷ್ಟು ಮಕ್ಕಳಲ್ಲಿ ಸಾಕಷ್ಟು ಪ್ರತಿಭೆ ಇರ್ತದೆ. ಯಾವ ಮಕ್ಕಳಲ್ಲಿ ಏನ್ ಪ್ರತಿಭೆ ಇರ್ತದೆ ಅಂತ ಹೇಳಿ ಗುರುತಿಸ್ಲಿಕ್ಕೆ ಇಂಥ ಒಂದು ವೇದಿಕೆ. ಅನೇಕ ಮಕ್ಕಳಲ್ಲಿ ಅನೇಕ ರೀತಿಯಾದಂತಹ ಪ್ರತಿಭೆಗಳು ನಾವೆಲ್ಲರೂ ಕೂಡ ಗುರುತಿಸಬಹುದು. ಇವತ್ತು ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ, ದೇಶದಲ್ಲಿ ಅನೇಕ ಕ್ರೀಡೆಗಳಲ್ಲಿ, ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ, ಜಾನಪದ ಲೋಕದಲ್ಲಿ, ಕಲಾರಂಗದಲ್ಲಿ, ಎಲ್ಲ ರೀತಿಯ ವಿವಿಧ ಕ್ಷೇತ್ರಗಳಲ್ಲಿ ಅನೇಕ ಯುವಕರು ಇವತ್ತೆಲ್ಲರೂ ಕೂಡ ಒಳ್ಳೊಳ್ಳೆಯ ಸ್ಥಾನವನ್ನು ಗಳಿಸಿ ನಮ್ಮ ರಾಷ್ಟ್ರಕ್ಕೆ ಮತ್ತು ರಾಜ್ಯಕ್ಕೆ ಕೀರ್ತಿ ಗೌರವವನ್ನು ತರ್ತಾ ಇದ್ದಾರೆ. ಇವತ್ತು ನಮ್ಮಲ್ಲಿ ಒಬ್ಬ ಸೋದರ, ಒಬ್ಬ ಯುವಕ ಬಹಳಷ್ಟು ಶ್ರಮ ಪಟ್ಟು ಈ ಒಂದು ರಾಜ್ಯಕ್ಕೆ ಒಳ್ಳೆ ಗೌರವವನ್ನು ತಂದಿದ್ದಾರೆ. ಅವರ ಅಸೋಸಿಯೇಷನ್ ಇರುವಂತಹ ಕೋಚರ್ಸ್ಗೂ ಕೂಡ ಒಳ್ಳೆಯ ಗೌರವ ತಂದಿದ್ದಾರೆ. ಅವರು ಕೂಡ ಒಳ್ಳೆಯ ಟ್ರೈನ್ ಅನ್ನು ಕೊಟ್ಟು ಅವರಿಗೆ ಒಂದು ಗೌರವ ತರುವಂತ ಕೆಲಸ ಕೂಡ ಮಾಡಿದ್ದಾರೆ. ಭಗವಂತ ಇನ್ನೂ ಕೂಡ ಅವರಿಗೆ ಹೆಚ್ಚಿನ ಶಕ್ತಿ, ಆಯಸ್ಸು, ಯಶಸ್ಸು, ಶ್ರೇಯಸ್ಸು ಇನ್ನೂ ಕೂಡ ಯುವಕ್ಕೆ ಕೊಡಲಿ. ಇನ್ನೂ ರಾಷ್ಟ್ರ ಮಟ್ಟದಲ್ಲಿ ಇನ್ನೂ ಒಳ್ಳೆಯ ಒಂದು ಸ್ಥಾನಮಾನ ಭಗವಂತ ಅವ್ರಿಗೆ ಕೊಡಲಿ ಅಂತ ಆಶಿಸ್ತಾ, ನಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಶುಭ ಕೇಳಿ ತಾವೆಲ್ಲರೂ ಕೂಡ ಇವರಿಗೆ ಒಂದು ಶುಭವನ್ನು ಕೋರ್ಲಿಕ್ಕೆ ತಾವೆಲ್ಲರೂ ಕೂಡ ಬಂದಿದ್ದೀನಿ. ತಾವೆಲ್ಲರೂ ಕೂಡ ಅಭಿನಂದನೆ ಹೇಳ್ದ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬಾಕ್ಸಿಂಗ್ ಅನ್ನೋದು ಪ್ರತಿಯೊಬ್ಬರಿಗೆ ಫಸ್ಟ್ ಇಟ್ಸ್ ಎ ಗೇಮ್ ಆಫ್ ಫೈಟಿಂಗ್ ಅಂತ. ಇಟ್ಸ್ ಅನ್ ಗೇಮ್ ಆಫ್ ಗೇಮ್ ಆಫ್ ಫೈಟಿಂಗ್. ಇಟ್ ಈಸ್ ಅ ವೆರಿ ಹಾರ್ಡ್ ಗೇಮ್ ಅಂತ. ಅಬ್ಸಲ್ಯೂಟ್ಲಿ ಅದಲ್ಲ. It is an Olympic game. It is a game of skills. It's a game of stamina. It's a game of determination. It is a game of willpower. It's a pure sports game. It's the very oldest game. ನಮ್ಮ ಒಲಿಂಪಿಕ್ಸ್ ಅಲ್ಲಿ ಇರೋದಂದ್ರೆ one of the very oldest game is boxing. From the times of Muhammad Ali, Mike Tyson, ಎಲ್ಲರೂ ಪ್ರತಿಯೊಂದು ಹೆಸರಿನಿಂದೆಲ್ಲ ಕೇಳಿರ್ತೀರ. The greatest among everyone ಅಂದ್ರೆ great lesson being taught ಅಂದ್ರೆ Muhammad Ali ಅವರು. And there are a lot of other people. And in other people we have great people like that. Mary Kom, who really created such big history. Coming from a very poor family, and today she's been an MP. And today she is a model to a lot of women. ಸರ್, ಇವತ್ತು ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಇಲ್ಲಿ ನಮ್ಮ ಹುಡುಗ ಒಳ್ಳೆ ಗೋಲ್ಡ್ ಮೆಡಲಿಸ್ಟ್ ಆಗಿದ್ದಾನೆ. ಏನಾಗಿ ಇಷ್ಟಪಡ್ತೀರಾ? ಬ್ರಾನ್ಸ್ ಮೆಡಲಿಸ್ಟ್. ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮ, ಒಳ್ಳೆಯ ಕಾರ್ಯಕ್ರಮ. ಒಬ್ಬ ಯುವಕ ತನ್ನ ಇರುವಂಥ ಪ್ರತಿಭೆ ಇವತ್ತು ಇಡೀ ರಾಷ್ಟ್ರ ಮಟ್ಟದಲ್ಲಿ ಸ್ಪರ್ಧೆ ಮಾಡಿ ನಮ್ಮ ರಾಜ್ಯಕ್ಕೆ ಒಂದು ಒಳ್ಳೆ ಕೀರ್ತಿ ಗೌರವವನ್ನು ತಂದುಕೊಟ್ಟಿದ್ದಾರೆ. ಅದರ ಒಂದು ಅಭಿನಂದನಾ ಸಮಾರಂಭ ಇದು. ಸಾಕಷ್ಟು ಜನ ಅವರಿಗೆ ಅಭಿನಂದನೆ ಸಲ್ಲಿಸಕ್ಕೆ ಅವ್ರ ಜೊತೆಯವರು, ಅವ್ರ ತಂದೆ ತಾಯಿ ಎಲ್ಲರೂ ಕೂಡ ಬಂದಿದ್ದಾರೆ. ನಾನು ಕೂಡ ಇವತ್ತು ನಮ್ಮ ವಿವಾನ್ ಅವ್ರಿಗೆ ಏನಿವತ್ತು ನಮ್ಗೆಲ್ಲರೂ ಕೂಡ ಒಂದು ಗೌರವವನ್ನು, ಒಂದು ಕೀರ್ತಿಯನ್ನು ತಂದುಕೊಟ್ಟಿದ್ದಾರೆ. ನಾನು ಅಭಿನಂದನೆ ಕೂಡ ಸಲ್ಲಿಸಕ್ಕೆ ಇಷ್ಟಪಡ್ತೇನೆ. ಯುವಕರು ಇಂಥ ಒಂದು ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು, ಅವರಲ್ಲಿರುವಂಥ ಪ್ರತಿಭೆಗಳನ್ನು ಗುರುತಿಸಬೇಕು. ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಅವ್ರಿಗೆ
ಒಂದು ಉನ್ನತವಾದಂಥ ಸ್ಥಾನ ಸಿಕ್ಕಬೇಕು. ಇವತ್ತು ನಮ್ಮ ದೇಶದ ಶಕ್ತಿಯೇ ಯುವಶಕ್ತಿ. ಯುವಕರಲ್ಲಿರುವಂಥ ಪ್ರತಿಭೆಗಳನ್ನು ನಾವೆಲ್ಲರೂ ಕೂಡ ಗುರುತಿಸಬೇಕು. ಕಬಡ್ಡಿ ಆಗಿರ್ಬೋದು, ಕ್ರಿಕೆಟ್ ಆಗಿರ್ಬೋದು, ವಾಲಿಬಾಲ್ ಇರ್ಬೋದು, ಫುಟ್ಬಾಲ್ ಇರ್ಬೋದು, ಚೆಸ್ ಇರ್ಬೋದು, ಸಾಕಷ್ಟು ಜನ ಇವತ್ತು ಮಕ್ಕಳು ಇವತ್ತು ಬಹಳಷ್ಟು ಇವತ್ತು ಆಧುನಿಕವಾಗಿ ಎಲ್ಲರೂ ಕೂಡ ಮುಂದುವರೆದಿದ್ದಾರೆ. ಎಲ್ಲರೂ ಕೂಡ ಎಲ್ಲರೂ ಇವತ್ತು ಪ್ರಾಕ್ಟೀಸನ್ನು ಮಾಡುವಂಥದ್ದು, ತಮ್ಮಲ್ಲಿರುವಂಥ ಪ್ರತಿಭೆಗಳನ್ನು ಅವರೆಲ್ಲರೂ ಕೂಡ ಹೊರಹಾಕ್ತಾ ಇದ್ದಾರೆ. ಇಂಥ ಒಂದು ಸುಂದರವಾದ ಸಮಾರಂಭದಲ್ಲಿ ಸಾಕಷ್ಟು ಜನ ಯುವಕರು ಇವತ್ತು ಗುರುತಿಸ್ತಾ ಇದ್ದಾರೆ. ಇವತ್ತೆಲ್ಲರೂ ಕೂಡ ಮಾಧ್ಯಮದಲ್ಲಿ ನೋಡ್ತಾ ಇರ್ತಾರೆ ಯಾವ ರೀತಿ ಅವರೆಲ್ಲರೂ ಕೂಡ ಈ ಒಂದು ಕೀರ್ತಿಯನ್ನು ತಂದುಕೊಟ್ರು, ಯಾವ ರೀತಿ ಪ್ರಾಕ್ಟೀಸ್ ಮಾಡಿದ್ರು, ಈ ಕೋಚರ್ಸ್ ಯಾರು, ಇದಕ್ಕೆ ಎಲ್ಲೂ ಕೂಡ ಗಮನಿಸ್ತಾರೆ. ಸೊ ಇದಕ್ಕೆ ನಾವೆಲ್ಲರೂ ಕೂಡ ಪ್ರೋತ್ಸಾಹವನ್ನು ಜನಪ್ರತಿನಿಧಿಯಾಗಿ ನಾನು ಒಬ್ಬ ಶಾಸಕನಾಗಿ ಇವತ್ತು ಅವ್ರಿಗೆ ಅಭಿನಂದನೆ ಕೂಡ ಸಲ್ಲಿಸಕ್ಕೆ ನಾನು ಇಷ್ಟಪಡ್ತೀನಿ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು. ಎಲ್ಲರೂ ಸೆಕ್ರೆಟರಿ ಮೆಂಬರ್ಸ್ ಮತ್ತು MLA, ಮೈ ಪೇರೆಂಟ್ಸ್, ಎವ್ರಿ ಒನ್ ಥ್ಯಾಂಕ್ಸ್ ಎವ್ರಿಬಡಿ. ಆ್ಯಂಡ್ ಎಕ್ಸ್ಪೀರಿಯನ್ಸ್ ಎಲ್ಲ ಚೆನ್ನಾಗಿತ್ತು. ಬಾಕ್ಸಿಂಗ್ 4-5 years ನಾವು ಮಾಡ್ತಾ ಇದ್ದೀನಿ. ಇಟ್ಸ್ ಆಲ್ ಬಿಕಾಸ್ ಆಫ್ ಸೆಕ್ರೆಟರಿ ಮೆಂಬರ್ಸ್ ಆ್ಯಂಡ್ ಮೈ ಕೋಚ್ ಚಂದ್ರು ಸರ್. ರಾಜರಾಜೇಶ್ವರಿ ನಗರಲ್ಲಿ ನಮ್ಮದು ಬಾಕ್ಸಿಂಗ್ ಕ್ಲಬ್ ಇದೆ, ರಾಕ್ಬುಲ್ ಅಕಾಡೆಮಿ ಆಫ್ ಆರ್ಟ್ಸ್ ಅಂತ, ಮತ್ತು ಬನಶಂಕರಿ 6 Stage ಕೂಡ ನಮ್ಮದು ಬಾಕ್ಸಿಂಗ್ ಕ್ಲಬ್ ಇದೆ. ಆ ಎರಡೂ ಕ್ಲಬ್ಬಲ್ಲಿ ನಮ್ಮ ವಿವಾನ್ ಡೆಡಿಕೇಶನ್ ಆಗಿ ಬೆಳಿಗ್ಗೆ ಸಂಜೆ ತುಂಬ ಟೈಮ್ ಆಗಿ ಕರೆಕ್ಟಾಗಿ ಬಂದು ಪ್ರಾಕ್ಟೀಸ್ ಮಾಡಿ ಒಂದು ಅಚೀವ್ಮೆಂಟ್ ಮಾಡಿದ್ದಾರೆ. ನಾನೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನಮ್ಮ ರಾಕ್ಬುಲ್ ಅಕಾಡೆಮಿ ಆಫ್ ಆರ್ಟ್ಸ್ ಏನು ಬಾಕ್ಸಿಂಗ್ ಕ್ಲಬ್ ಇದೆ, ಮೊದಲ ನ್ಯಾಷನಲ್ ಮೆಡಲ್ ಆಗಿದೆ ಅಂತ ಇಷ್ಟಪಡ್ತೀನಿ. ಸ್ಟೇಟ್ ಅಥವಾ ಸ್ಟೇಟ್ ಗೇಮ್ಸಲ್ಲಿ, ದಸರಾ ಗೇಮಲ್ಲಿ ಮೆಡಲ್ ಮಾಡಿದ್ದಾರೆ. ತುಂಬ ಜನ ಹುಡುಗರು ಹಾರ್ಡ್ ವರ್ಕ್ ಮಾಡಿ ಮೆಡಲ್ ಮಾಡಿದ್ದಾರೆ. ಗೋಲ್ಡ್, ಸಿಲ್ವರ್, ಬ್ರಾನ್ಸ್ ಅಂತ ತುಂಬ ಮೆಡಲ್ ಮಾಡಿದ್ದಾರೆ. ಬಟ್ ವಿವಾನ್ ಮಂಜುನಾಥ್ ಏನಿದ್ದಾರೆ, ನಮ್ಮ ಕ್ಲಬ್ಬಲ್ಲಿ ಬಾಕ್ಸಿಂಗ್ ಕ್ಲಬ್ ರಾಜರಾಜೇಶ್ವರಿ ನಗರ್ ರಾಕ್ಬುಲ್ ಅಕಾಡೆಮಿ ಆಫ್ ಆರ್ಟ್ಸ್ ಕ್ಲಬ್ನಲ್ಲಿ ಫಸ್ಟ್ ಮೆಡಲಿಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ಮೆಡಲ್ ಮಾಡೋದಕ್ಕೆ ನಂದು ಕೋಚ್ ಆಗಿ ನಂದೊಂದೇ ಹಾರ್ಡ್ ವರ್ಕ್ ಇರೋದಿಲ್ಲ. ನಮ್ಮ ಫೆಡರೇಷನಲ್ಲಿ ಇರೋಂಥ ನಮ್ಮ ಸಾಯಿ ಸತೀಶ್ ಸರ್ ಸೆಕ್ರೆಟರಿ ಇದ್ದಾರೆ, ಅವರು ನಮ್ಮ ಚಂದ್ರಶೇಖರ್ ಸರ್, ದರ್ಶನ್ಜಯ್ ಸರ್, ಇವ್ರ ಸಪೋರ್ಟ್, ಇವರ ಗೈಡ್ಲೈನ್ಸ್ ಪ್ರಕಾರ ನಾನು ಫಾಲೋಅಪ್ ಮಾಡಿ ನಾನು ಅದನ್ನು ವಿವಾನ್ಗೆ ಶೇರ್ ಮಾಡಿ ಅವರು ಆ ಡಿಸಿಪ್ಲಿನ್ನ ತೋರಿಸಿದ್ದಕ್ಕೆ ಇವತ್ತಿನ ಮಟ್ಟಿಗೆ ಅವರು ನ್ಯಾಷನಲ್ ಅಂಡರ್ 19 ಯೂತ್ ಗೇಮ್ಸ್ ಬ್ರಾನ್ಸ್ ಮೆಡಲ್ ಆಗಿದ್ದಾರೆ. ಸೊ ತುಂಬ ಖುಷಿ ಆಗುತ್ತೆ.